ನಮ್ಮ ಕಾರ್ಮಿಕ ಸಂಘಗಳ ಒಕ್ಕೂಟಗಳ ಪರವಾಗಿ ಇವತ್ತು ನಾವು ಒಂದು ಪೆನ್ಷನ್ ಆನ್ ಹೈಯರ್ ಸ್ಯಾಲ್ರಿ ಬಗ್ಗೆ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಯಾಕಂತೇಳಿದರೆ 2002 ನವಂಬರ್ 4ನೇ ತಾರೀಕು ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಆದೇಶ ಹೊರಡಿಸಿತು. ಎಕ್ಸಮ್ಟೆಡ್ ಟ್ರಸ್ಟ್ಗಳಿಗೂ ಮತ್ತು ಅನ್ಎಕ್ಸಮ್ಟೆಡ್ ಟ್ರಸ್ಟ್ಗಳು ಸಮಾನವಾಗಿ ಪರಿಗಣಿಸಿ ಎಲ್ಲರಿಗೂ ಹೈಯರ್ ಪೆನ್ಷನ್ ಸ್ಯಾಲ್ರಿ ವಿಸ್ತರಣೆ ಮಾಡಬೇಕಂತ ಒಂದು ಆರ್ಡರನ್ನು ಕೊಟ್ಟಿತ್ತು. ಅದರ ಪರವಾಗಿ ನಮ್ಮ ಎಲ್ಲ ಬೆಂಬಲ ಕಾರ್ಮಿಕ ಸಂಘಟನೆಗಳು, ನಮ್ಮ ಬೆಂಬಲ ಎಂಪ್ಲಾಯೀಸು 2023 ಏಪ್ರಿಲ್ ಮೇನಲ್ಲಿ ಎಲ್ಲ ಜಾಯಿಂಟ್ ಆಪ್ಷನ್ ಅಪ್ಲಿಕೇಶನ್ಗಳನ್ನು ನಾವು ಆನ್ಲೈನ್ ಮುಖಾಂತರ ನಾವು EPFOಗೆ ಸಲ್ಲಿಸಿದ್ವಿ. ಬಟ್ 18 ತಿಂಗಳ ನಂತರ ಜನವರಿ 2025ರಲ್ಲಿ EPFO ಸಂಸ್ಥೆ BML PF ಟ್ರಸ್ಟ್ ರೂಲ್ಸ್ ಬಂದು ಪರ್ಮಿಟ್ ಮಾಡ್ತಾ ಇಲ್ಲ ಹೈಯರ್ ಪೆನ್ಷನ್ ಸ್ಯಾಲರಿ ಅಂತ ಬೇರೆ ಕಾರಣನೇ ನೀಡಿ ನಮ್ಮ ಎಲ್ಲ ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡಿರ್ತಾರೆ. ಇಮಿಡಿಯೇಟಾಗಿ ನಮ್ಮ ಕಾರ್ಮಿಕ ಸಂಘಟನೆಗಳು ನಮ್ಮ ಬೆಂಗಳೂರು RPFO ಕಮಿಷನರನ್ನು ನಾವು ಭೇಟಿ ಮಾಡಿ ಚರ್ಚಿಸಿ ನಾವು ಏನು ಬೆಂಬಲ ಟ್ರಸ್ಟ್ ರೂಲ್ಸ್ ಎಲ್ಲ ಬಂದು ಸುಪ್ರೀಂ ಕೋರ್ಟಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ, ಈ ಥರ ಎಲ್ಲ ನೀವು ಕಾರಣ ನೀಡುವುದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಅವರಿಗೆ ಮನವರಿಕೆ ಮಾಡಿ ಅಪೀಲ್ ಮಾಡಿದ್ವಿ. ಮತ್ತೆ ಪರಿಗಣಿಸಿ ನಮಗೆ ಹೈಯರ್ ಪೆನ್ಷನ್ ಸ್ಯಾಲ್ರಿಯನ್ನು ನೀವು ವಿಸ್ತರಣೆ ಮಾಡಬೇಕಂತ ಹೇಳ್ಬಿಟ್ಟು ಮನವಿ ಕೂಡ ಮಾಡಿದ್ವಿ. ಅದೇ ರೀತಿ ನಮ್ಮ ಕಾರ್ಮಿಕ ಸಂಘಟನೆಗಳ ಪರವಾಗಿ ನಾವು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕೇಂದ್ರ ಸಚಿವರಿಗೂ ಮತ್ತು ಸೆಂಟ್ರಲ್ PF ಕಮಿಷನರ್ ಅವರು ಕೂಡ ನಾವು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ನಮ್ಮ ಮಲ್ಲೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ನಾವು ಕೂಡ ಕಳಿಸಿದ್ವಿ. ಅದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ. ಇವೆಲ್ಲ ನಾವು ಬೆಳವಣಿಗೆಗಳನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಮತ್ತೆ ಎಲ್ಲ ಚರ್ಚೆ ಮಾಡಿ ನಾವು ಮತ್ತೆ ಕಾನೂನು ಹೋರಾಟಕ್ಕೆ ಹೋಗೋದೇ ಸೂಕ್ತ ಅಂತ ನಾವು ಒಂದು ತೀರ್ಮಾನ ತಗೊಂಡು ಹೈಕೋರ್ಟಲ್ಲಿ ಕೇಸ್ ಕೂಡ ಫೈಲ್ ಮಾಡಿದ್ದೀವಿ. ಮುಂಚಿನ ದಿನಗಳಲ್ಲಿ ನಮ್ಮ ಏನು ಒಂದು ಹೈಯರ್ ಪೆನ್ಷನ್ ಸ್ಯಾಲರಿ ಒಂದು ಇಶ್ಯೂ ಇದೆಯೋ ಕೇಂದ್ರ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಂಪ್ಲಾಯೀಸ್ಗೆಲ್ಲ ಏನು ಹೈಯರ್ ಪೆನ್ಷನ್ ಸ್ಯಾಲ್ರಿ ಸೇರಬೇಕೋ ಅದನ್ನು ಅವರು ಕೂಡ ವಿಸ್ತರಣೆ ಮಾಡಬೇಕು, ನಮಗೆ ಆ ಬೆನಿಫಿಟನ್ನು ನಮ್ಗೆ ಕೂಡ ಕೊಡಬೇಕು ಅಂತ ನಿಮ್ಮ ಒಂದು ಮುಖಾಂತರ ನಾವು ಕೇಂದ್ರ ಸರ್ಕಾರ ಕೂಡ ನಾವು ಒತ್ತಡ ತರ್ತಾ ಇದ್ದೀವಿ, ಮನವಿನೂ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಕೇಳಿಕೊಂಡು ಮತ್ತು ನಮ್ಮ ರುದ್ರಯ್ಯವರು ಸರ್ ಈಗ 21/7/25 ಮೊನ್ನೆ ದಿವಸ ರಿಪ್ಲೈ ಬಂದಿದೆ. ಸ್ಟೇಟ್ ಮಿನಿಸ್ಟರ್ ಫಾರ್ ಲೇಬರ್ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರು ಕೊಟ್ಟಿದ್ದಾರೆ ನೋಡಿ. 15 ಲಕ್ಷ ಅಪ್ಲಿಕೇಶನ್ ಬಂದಿದ್ದಾವೆ ಅಂತ ಹೇಳ್ತಾರೆ ಥ್ರೂಔಟ್ ಇಂಡಿಯಾ. ಅದರಲ್ಲಿ 11 ಲಕ್ಷ ಅಪ್ಲಿಕೇಶನ್ ರಿಜೆಕ್ಷನ್ ಆಗಿದೆ. ಯಾವುದಿದೆ 11 ಲಕ್ಷ ಅಪ್ಲಿಕೇಶನು ಎಲ್ಲ ಪಬ್ಲಿಕ್ ಸೆಕ್ಟರ್ದು. ಆಮೇಲೆ ಇಲ್ಲಿ ಹೇಳ್ತಾರೆ ಲೆಟ್ರಲ್ಲಿ ನಾವು 98.5% ಅಪ್ಲಿಕೇಶನ್ನ ಡಿಸ್ಪೋಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಪೆನ್ಷನ್ ಪ್ರೋಸೆಸ್ ಮಾಡಿರೋದು ಬರೀ 21,995 ಜನಕ್ಕೆ ಥ್ರೂಔಟ್ ಇಂಡಿಯಾದಲ್ಲಿ. ಇದು ಪಾರ್ಲಿಮೆಂಟಲ್ಲಿ ಕೊಟ್ಟಿರೋ ಉತ್ತರ. ನಮ್ಮ ಬೆಂಗಳೂರು ತೊಗೊಳ್ಳಿ, ಬೆಂಗಳೂರು ನೀವು ತೊಗೊಂಡಾಗ ಬೆಮೆಲ್ ಬೆಂಗಳೂರು ಅಂಡರಲ್ಲಿ ಬರ್ತದೆ. 1,09,000 ಟೋಟಲ್ ಅಪ್ಲಿಕೇಶನ್ಸ್ ಇರೋದು. ಅದರಲ್ಲಿ 98,915 99,000 ರಿಜೆಕ್ಷನ್ ಮಾಡಿದ್ದೀರಿ. ಪ್ರೋಸೆಸ್ ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ರೂಲ್ಸ್, ಸುಪ್ರೀಂ ಕೋರ್ಟ್ ಆರ್ಡರ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಬೆಮೆಲ್ ಮಾಡ್ಕೊಂಡಿರೋ ರೂಲ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ EPFನವ್ರು ಮಾಡಿರೋದು ಇಂಪಾರ್ಟೆಂಟ್ ಆಗುತ್ತಾ? ಯಾಕೆಂದರೆ EPF 95 ಆಕ್ಟ್ ಏನಿದೆ ಅದು ಪಾರ್ಲಿಮೆಂಟಲ್ಲಿ ಅದು ಪಾಸಾಗಿ ಇಂಪ್ಲಿಮೆಂಟ್ ಆಗಿರೋದು. ಎನಿ ಅಮೆಂಡ್ಮೆಂಟ್ ಶುಡ್ ಗೋ ಟು ಪಾರ್ಲಿಮೆಂಟ್, ಅಲ್ಲಿ ಡಿಬೇಟ್ ಆಗಬೇಕು ಮತ್ತು ಜನರಲ್ ಸ್ಟ್ಯಾಟ್ಯೂಟರಿ ಆರ್ಡರ್ ಆಗಬೇಕು. ಇದು ಯಾವುದೂ ಇಲ್ಲದೇನೆ ಟ್ರಸ್ಟ್ ರೂಲ್ಸ್ನ ಅಡ್ಡ ತಂದು ಈ ರೀತಿ ಮಾಡ್ತಿದ್ದಾರೆ. ಆಯಿತು, 4/11/22 ಜಡ್ಜ್ಮೆಂಟು ಅವ್ರಿಗೆ ಒಪ್ಪಿಗೆ ಇಲ್ಲ ಸರ್ಕಾರಕ್ಕೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಲ್ಲ, ಅಪೀಲು, ರಿಟ್ ಪಿಟಿಷನ್ನು ಅಥವಾ ಅಪೀಲು ಹೋಗಬೇಕಲ್ಲ. ಹೋಗ್ದೇನೆ ಈ ಬಡ ಕಾರ್ಮಿಕರ ಮೇಲೆ ಈ ಥರ ದಬ್ಬಾಳಿಕೆ ಮಾಡ್ಕೊತ ಹೋದಾಗ ಎಲ್ಲಿಗೆ ಹೋಗ್ತಾರೆ? ಎಲ್ರಿಗೂ 65 ಆಯಿತು, 70 ಆಯಿತು, 75 ಆಯಿತು. ನಾವು ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ. ಎವ್ರಿ ಒಂದು ವಾರದಲ್ಲಿ 3-4 ಅಭಿಚೇರಿ ಆಗ್ತಾರೆ ರಿಟೈರೀಸ್ ಅಸೋಸಿಯೇಷನ್ ಗ್ರೂಪ್ಸಲ್ಲಿ. ಈ ಥರ ಭಾಳ ಸಂಕಷ್ಟದಲ್ಲೇ. ಅದರಲ್ಲೂ ಬೆಮೆಲ್ ಕಾರ್ಮಿಕರು ಸವಲತ್ತು ತುಂಬ ಕಡಿಮೆ ಇದೆ. BLO HALಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಯಾಕೆಂದರೆ ನಾವು ಮಾಡೋ ಬಿಸ್ನೆಸ್ ಆ ರೀತಿ ಇದೆ, ಪ್ರಾಫಿಟ್ ಕಡಿಮೆ ಇದೆ. ಆದರೂ ಕೂಡ ಕಾರ್ಮಿಕರು ಸಾವಧಾನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ನಮಗೆ ಇಳಿ ವಯಸ್ಸಿನಲ್ಲಿ EPS 95 ಅಂತ ಒಂದು ಪೆನ್ಷನ್ ಸಪೋರ್ಟ್ ಬೇಕು. ಈಗ ನೋಡಿರಿ 2,500 ಬರ್ತದೆ, 3,000 ಬರ್ತದೆ. ಕೆಲವರಿಗೆ 1,000ದಿಂದ ಶುರುವಾಗಿದೆ. ನಿವೃತ್ತಿಯಾದ ಯುವತೆ ಇಲ್ಲ.
ಪಿ ಎಫ್ನಲ್ಲಿ ಇರುತ್ತೆ. ಪಿ ಎಫ್ನಲ್ಲಿ ದುಡ್ಡು ಗೊತ್ತಿದೆ ನಿಮಗೆ, ಮಗಳು ಮದುವೆಗೆ ತೊಗೊತಾರೆ, ಹುಡುಗನ ಎಜುಕೇಷನ್ಗೆ ತೊಗೋತಾರೆ, ಮನೆ ಕಟ್ಬೇಕಾದ್ರೆ ಅಷ್ಟೇ ಒಬ್ಬ ಕಾರ್ಮಿಕ ಮಾಡೋಕ್ಕಾಗೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಹೀಗೆ EPS 95ನಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು 15,000 ರೂಪಾಯಿ ಒಬ್ಬ ಕಾರ್ಮಿಕನಿಗೆ ಬಂದರೆ ಸ್ಟಾರ್ಟಿಂಗ್ ಗ್ರೂಪ್ B-ನಲ್ಲಿ C-ನಲ್ಲಿ ರಿಟೈರ್ಡ್ ಆದಾಗ ತುಂಬ ಅನುಕೂಲ ಆಗ್ತದೆ. ಅದರಲ್ಲೂ ಬೆಮೆಲ್ ಅಂತ ಅವ್ರಿಗೆ, ಯಾಕಂದರೆ ನಮಗಿಲ್ಲಿ ಬೋನಸ್ ಕೂಡ ಅದು ಎಲ್ಲ ಅಷ್ಟೇ 25,000 30,000 ಈ ಥರನೇ ಇರ್ತದೆ. ನೀವು 10 ವರ್ಷದಿಂದ ನೋಡ್ತಿದ್ದೀರಿ. ಸೊ ಅದು ತುಂಬ ಅಗತ್ಯತೆ ಬೆಮೆಲ್ ಎಂಪ್ಲಾಯೀಸ್ಗೆ. ಸರಿ, ನಾವು ಎಲ್ಲ ಮಿನಿಸ್ಟರ್ಸ್ನ ನೋಡಿದ್ವಿ, ಲೇಬರ್ ಮಿನಿಸ್ಟ್ರ್ ನೋಡಿದ್ವಿ, ಲೇಬರ್ ಸೆಕ್ರೆಟರಿಗೆ ಲೆಟರ್ ಬರೆದ್ವಿ, ಇಲ್ಲಿ MP ಗಳನ್ನು ನೋಡಿದ್ವಿ, ಇಲ್ಲಿ ನಮ್ಮ ಕರ್ನಾಟಕ ಮಿನಿಸ್ಟರ್ಸ್ನ ನೋಡಿದ್ವಿ, ಕುಮಾರಸ್ವಾಮಿ ಅವ್ರು ನೋಡಿದ್ವಿ, ಶೋಭಾ ಕರಂದ್ಲಾಜೆ ಅವ್ರು ನೋಡಿದ್ವಿ, ಡಾಕ್ಟರ್ ಮಂಜುನಾಥ್ ನೋಡಿದ್ವಿ. ಸೊ ಈ ಥರ ಎಲ್ಲ ನಾವು ಡೆಲ್ಲಿನಲ್ಲಿ ಹೋಗಿ ಲೇಬರ್ ಇವ್ರು BPF ಕಮಿಷನರ್ ಜೊತೆ ಮಾತಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಮೇಡಮ್ ಅವರು ನಾನು ಇದು ಮೀಟಿಂಗಿಗೆ ಹೋದಾಗ CBT ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಮೀಟಿಂಗ್ ಹೋದಾಗ ನಾನು ಮಾತಾಡ್ತೀನಿ ಮಾಡ್ಕೊಡ್ತೀನಿ ಅಂದರು. ಈಗ ನೋಡಿರಿ ಈ ಥರನೇ ಉತ್ತರ ಅವರ ಇದರಿಂದನೇ ಬಂದಿದೆ ಮಿನಿಸ್ಟ್ರಿಯಿಂದ. ಆಗಿದ್ದಿಲ್ಲ. ಈ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ EPFನವರು. ಸೊ ಕೆಲವುದು EPFನವರು 23 ಜೂನ್ 23ನಿಂದ ಡಿಸೆಂಬರ್ 23ವರೆಗೆ ನಮಗೆ ಡಾಕ್ಯುಮೆಂಟ್ ಸಿಕ್ಕಿದೆ. ಲೀಗಲ್ ಒಪಿನಿಯನ್ ತೊಗೊಂಡಿದ್ದಾರೆ. ಕೊಯಮತ್ತೂರು ಝೋನಲ್ ಆಫೀಸು ಮತ್ತು ಡೆಲ್ಲಿನಲ್ಲಿ ಅಡ್ವೊಕೇಟ್ ಆಫ್ ಸುಪ್ರೀಂ ಕೋರ್ಟ್ ಅವರೆಲ್ಲರೂ ಕ್ಲಿಯರ್ ಹೇಳಿದ್ದಾರೆ. PF ರೂಲ್ಸ್ ಫಾರ್ ದಿ PF ಮ್ಯಾನೇಜಿಂಗ್ ದಿ PF ನಾಟ್ ಫಾರ್ EPS 95. EPS 95 ಮಚ್ ಲೇಟರ್ 1995 ಆಗಿರೋ ಸ್ಕೀಮು. ಅದಕ್ಕೆ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಸೊ ಆ್ಯಂಡ್ ಬೆಮೆಲ್ ಈಸ್ ಆಲ್ಸೋ ಗವರ್ನಿಂಗ್. ಬೆಮೆಲ್ PF ಟ್ರಸ್ಟ್ ರೂಲ್ಸು 1993ನಲ್ಲಿ ಆಗಿರೋದು. 95 EPS ಸ್ಕೀಮ್ ಇಂಪ್ಲಿಮೆಂಟ್ ಆದಾಗ ನಮ್ಮ ಟ್ರಸ್ಟ್ ರೂಲ್ಸು ಅದಕ್ಕೂ ಸಂಬಂಧವೇ ಇಲ್ಲ. ಆಮೇಲೆ ಟ್ರಸ್ಟ್ ರೂಲ್ಸಲ್ಲಿ ಕ್ಲಾಸ್ ಇದೆ, ಪ್ಯಾರಾ 7 ಪೇಜ್ 5ಅಲ್ಲಿ ಆ್ಯಂಡ್ ಪ್ಯಾರಾ 39 ಲಾಸ್ಟ್ ಪೇಜ್ ಲಾಸ್ಟ್ ಪ್ಯಾರಾ, ಅದರದಲ್ಲಿ ಪ್ರಾವಿಷನ್ ಇದೆ. ಈ ಸ್ಕೀಮ್ಗಳಿಗಿಂತ ಯಾವ್ದಾದ್ರು ಬೆಟರ್ ಸ್ಕೀಮ್ ಬಂದರೆ ಅದು ಲಾಗು ಆಗುತ್ತೆ ಅಂತ. ಟ್ರಸ್ಟ್ ಬೇಗೂ ಸಂಬಂಧನೇ ಇಲ್ಲ ಸರ್. ಟ್ರಸ್ಟ್ ರೂಲ್ಸ್ ಈಸ್ ಫಾರ್ ಮ್ಯಾನೇಜಿಂಗ್ ದಿ PF ಟ್ರಸ್ಟ್. EPS 95 ಇಸ್ ಟೋಟಲಿ ಮ್ಯಾನೇಜ್ಡ್ ಬೈ EPFO. ಬೆಮೆಲ್ ಕೆಲಸ ಏನಂದರೆ ನಮ್ಮ ಹತ್ರ ದುಡ್ಡು ಡಿಡಕ್ಟ್ ಮಾಡಿಬಿಟ್ಟು ಬೆಮೆಲ್ ವಿಲ್ ನಾಟ್ ಕೀಪ್ ದಿ ಮನಿ, EPS 95 ಮನಿ. ಎವ್ರಿ ಮಂತ್ ವಿತಿನ್ 15th ದೇ ಆರ್ ರೆಮಿಟಿಂಗ್ ಟು EPFO. EPFO ಈಸ್ ಮ್ಯಾನೇಜಿಂಗ್ EPS. ಆಕ್ಚುಯಲ್ ಸ್ಯಾಲ್ರಿ ಮೇಲೆ ಏನು ಡಿಫ್ರೆನ್ಸ್ ಬರುತ್ತೆ ಅದನ್ನು ನಾವು ಕಟ್ಲಿಕ್ಕೆ ಒಪ್ಕೊಂಡಿದ್ದೀವಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ತೊಗೊಳ್ಳಿ, ವಿತ್ ಇಂಟ್ರೆಸ್ಟ್ ತೊಗೊಳ್ಳಿ. ಟಿಲ್ ದ ಡೇಟ್ ಆಫ್ ರೆಮಿಟೆನ್ಸ್ ಯು ಚಾರ್ಜ್ ದಿ ಇಂಟ್ರೆಸ್ಟ್ ವಾಟ್ ಎವರ್ ಥ್ರೂ EPF ದೇ ಆರ್ ಗೆಟಿಂಗ್ ಅಂತ ಹೇಳಿದ್ದಾರೆ. ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ, ಜಾಯಿಂಟ್ ಆಪ್ಷನ್ ಕೊಟ್ಟಿದ್ದೀವಿ, ಏನು ಮಾಡಿದ್ದಿಲ್ಲ. ನೆಕ್ಸ್ಟ್ ಅಥವಾಗಿ ಈಗ ಹೈಕೋರ್ಟ್ದಲ್ಲಿದೆ. ಇಲ್ಲಿ ಏನು ನ್ಯಾಯಾಲಯದ ಇನ್ನೂ ಅದಕ್ಕೆ ಈ ಕಾರ್ಮಿಕ ವೇದಿಕೆಗಳು, ಬೆಂಗಳೂರಿನಲ್ಲಿರೋ ಇತರೆ ಕಾರ್ಮಿಕ ವೇದಿಕೆಗಳು BLಇರ್ಬೋದು HALಇರ್ಬೋದು ಅವರು ಒಂದು ಇದಿದೆ ಜಾಯಿಂಟ್ ಆಕ್ಷನ್ ಫ್ರಂಟ್ ಅಂತ. ಅದನ್ನು ರಿಜ್ಯುವಿನೇಟ್ ಮಾಡಿ ಅದನ್ನು ಮಾಡಬೇಕಂತ ನಮ್ಮ ಕಾರ್ಮಿಕ ಸಂಘದವರು ಯೋಚನೆ ಮಾಡ್ತಿದ್ದಾರೆ. ರೆಡ್ಡಿಯವರು ಮತ್ತು ರುದ್ರಯ್ಯ, ಮಹೇಶ್, ಮೈಸೂರವರು ಎಲ್ಲ ಸೇರಿಬಿಟ್ಟು ಮಾಡ್ತಿದ್ದಾರೆ. ಇದಕ್ಕೆ ಆದಷ್ಟು ಕೂಡ ಈ ಥರ ಟ್ರಸ್ಟ್ ಕೆಲವು ಪ್ರೈವೇಟಲ್ಲಿದೆ. ಫಾರ್ ಎಕ್ಸಾಂಪಲ್ JK ಟೈರ್ಸ್. ಸೊ ಈ ಥರ ಯಾರ್ಯಾರು ನಮ್ಮ ಜೊತೆ ಬರ್ತಾರೆ ಅವ್ರನ್ನೆಲ್ಲ ಮಾಡುವಂಥ ಕಾರ್ಯಕ್ರಮಗಳನ್ನ ಇಲ್ಲ ಒಂದೇ ವೇದಿ ಇವತ್ತು ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ಬಿಟ್ಟು ಅದು KGFನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಬೆಮೆಲ್ನಲ್ಲಿ ಬೇರೆ ಎಲ್ಲೂ ರಿಫ್ಲೆಕ್ಟ್ ಆಗಲ್ಲ, ಬೆಂಗಳೂರಲ್ಲೂ ಆಗಲ್ಲ, ಮೈಸೂರಲ್ಲೂ ಅಷ್ಟು ಮುನ್ನೆಲೆಗೆ ಆಗಲಿ ಕಣ್ಣಿಗೆ ಆಗಲಿ ಕಾಣಲ್ಲ. ಇಲ್ಲಿ ಕಾಣುತ್ತೆ ಅವ್ರ ಜೀವನ ಮಟ್ಟ ಹೇಗಿದೆ, ಏನಿದೆ, ಎತ್ತಿದೆ ಅಂತ. ಯಾಕಂದರೆ ಇಲ್ಲಿ ಕಾರ್ಮಿಕ ವರ್ಗದವರು ತುಂಬ ಇದ್ದಾರೆ. ಆಮೇಲೆ ಈ ಡೈಲಿ ವೇಜಸ್ ಏನಂತಾರೆ ಅವ್ರುಗಳು ತುಂಬ ಇದ್ದಾರೆ. ಇದೆಲ್ಲ ಅವ್ರಿಗೆ ಗೊತ್ತಿದೆ. ಅದ್ರ ಬಗ್ಗೆ ನಮ್ಮ ಕಾರ್ಮಿಕ ಸಂಘದ ಅಧ್ಯಕ್ಷರು ಹೋಗಿ ಅವ್ರು ಕೂಡ ಮಾತಾಡ್ತಾರೆ. ಅಗತ್ಯ ಬಿದ್ದರೆ ನನ್ನ ಕರೆದ್ರು ಕೂಡ ನಾನು ಬಂದು ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದ್ದಾವೆ, ಯಾವ್ಯಾವ ಗ್ರೌಂಡ್ಸಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ, ಆರ್ಡರ್ನ ಎಲ್ಲೆಲ್ಲಿ ವೈಲೇಟ್ ಆಗಿದೆ ಅದನ್ನೆಲ್ಲ ತಿಳಿಸ್ಕೊಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.